ರಾಜ್ಯ ಸಚಿವ ಸಂಪುಟದ ಸಲಹೆ ಮತ್ತು ಶಿಫಾರಸು ಪಡೆಯದೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರರನ್ನ ಅಮಾನತ್ತು ಮಾಡಿ ರಾಜ್ಯಪಾಲರ ನಡೆ ಸರಿ ಅಂತ ಹೈಕೋರ್ಟ್ ಆದೇಶ ನೀಡಿ ವಾರದೊಳಗೆ ಮರುನೇಮಕ ಮಾಡುವಂತೆ ಹೇಳಿತ್ತು. ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಶಿವಶಂಕರಪ್ಪ ಅವರನ್ನ ಅಮಾನತ್ತು ಮಾಡುವಂತೆ ರಾಜ್ಯಪಾಲರಿಗೆ ಸರ್ಕಾರ ಶಿಫಾರಸು ಮಾಡುವ ತೀರ್ಮಾನ ಮಾಡಿದೆ. ಈ ಹಿಂದೆ ನಡೆದಿದ್ದ ತಾಂತ್ರಿಕ ದೋಷವನ್ನ ಸರಿಪಡಿಸಲಾಗಿದೆ. ಕ್ಯಾಬಿನೆಟ್ನಲ್ಲಿ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಹಾಸ್ಟೆಲ್ಗಳ ಅಭಿವೃದ್ಧಿಗೆ ಬರೋಬ್ಬರಿ 250 ಕೋಟಿ ರೂಪಾಯಿ ಅನುಮೋದನೆ. ಇವತ್ತಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಮಾಡಲಾಗಿದೆ. ಬಾಡಿಗೆ ಕಟ್ಟಡಗಳಲ್ಲಿ ಇರುವಂತಹ 50 ಹಾಸ್ಟೆಲ್ಗಳಿಗೆ ಹೊಸ ಕಟ್ಟಡ ಮಂಜೂರು, ಬರೋಬ್ಬರಿ 250 ಕೋಟಿ ರೂಪಾಯಿ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ಕಟ್ಟಡಕ್ಕೂ ಕೂಡ ಅನುದಾನ. ನಿನ್ನೆ ಇಡೀ ದಿನ ಕ್ಯಾಂಪೇನ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇಡೀ ದಿನ ಹಾಸ್ಟೆಲ್ ಮಕ್ಕಳ ನರಕ ಯಾತನೆಯನ್ನ ಅನಾವರಣ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನದ ಮೂಲಕ. ರಿಪಬ್ಲಿಕ್ ಕನ್ನಡದ ಅಭಿಯಾನ ಬಿಗ್ ಇಂಪ್ಯಾಕ್ಟ್ 250 ಕೋಟಿ ಸರ್ಕಾರ ಇವತ್ತು ರಿಲೀಸ್ ಮಾಡಿದೆ. ನಿನ್ನ ರಿಪಬ್ಲಿಕ್ ಕನ್ನಡದ ಕ್ಯಾಂಪೇನ್ ಈ ಹಾಸ್ಟೆಲ್ಗಳ ಸಮಸ್ಯೆಗಳ ಬಗ್ಗೆ. ಇವತ್ತು ಸರ್ಕಾರದಿಂದ ಅದೇ ಹಾಸ್ಟೆಲ್ಗಳಿಗೆ 250 ಕೋಟಿ ರೂಪಾಯಿ ರಿಲೀಸ್. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಸುರೇಶ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇಡೀ ದಿನ ಈ ಹಾಸ್ಟೆಲ್ಗಳ ಪರಿಸ್ಥಿತಿ ಏನಿದೆ, ಬಾಡಿಗೆ ಕೊಟ್ಟು ಹಾಸ್ಟೆಲ್ಗಳನ್ನು ನಡೆಸ್ತಾ ಇರುವಂತಹ ಹಾಸ್ಟೆಲ್ಗಳ ಪರಿಸ್ಥಿತಿ ಏನು, ಅಲ್ಲಿರುವ ವಿದ್ಯಾರ್ಥಿಗಳು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಳೆಯಾಗಿ ಅಭಿಯಾನದ ಮೂಲಕ ಸರ್ಕಾರದ ಕಣ್ತೆರೆಸುವ ಕೆಲಸ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನಿನ್ನೆ ಅಭಿಯಾನ, ಇವತ್ತು 250 ಕೋಟಿ ರೂಪಾಯಿ ರಿಲೀಸ್. ರಿಪಬ್ಲಿಕ್ ಕನ್ನಡದ ವರದಿಯಿಂದ ಬಿಗ್ ಇಂಪ್ಯಾಕ್ಟ್. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಷ್ಟು ಶ್ರೀಪದ್ ಪಟೇಲ್ ರಿಪಬ್ಲಿಕ್ ಕನ್ನಡ ಮಾಡಿರ್ತಕ್ಕಂಥ ವರದಿಯನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತಕ್ಕಂಥದ್ದು ಈ ಒಂದು ಕ್ಯಾಬಿನೆಟ್ ನ ಸಭೆಯಲ್ಲಿ ಅನುಮೋದನೆ ಆಗಿರ್ತಕ್ಕಂಥದ್ದನ್ನ ಕಂಡು ಅದೇ ಒಂದು ಸಾಕ್ಷಿ ಆಗಿರ್ತಕ್ಕಂಥದ್ದು, ಅದೇ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ನೆನ್ನೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ಯಾವ ರೀತಿಯಾಗಿ ಬಾಡಿಗೆ ಕಟ್ಟಡದಲ್ಲಿ ಬಾಡಿಗೆ ರೂಪದಲ್ಲಿ ಇರ್ತಕ್ಕಂತಹ ಬಿಲ್ಡಿಂಗ್ ಗಳಲ್ಲಿ ಹಾಸ್ಟೆಲ್ಗಳನ್ನ ನಡೆಸ್ತಾ ಇದ್ದಾರೆ, ಅಲ್ಲಿಯ ಪರಿಸ್ಥಿತಿಗಳು ಏನು, ಆ ಇಕ್ಕಟ್ಟು, ಆ ಜಾಗದ ಕೊರತೆ, ಇದೆಲ್ಲ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಮತ್ತೆ ಅವರ ಪೋಷಕರನ್ನ ವಿಸ್ತೃತವಾಗಿ ಎಳೆಯಾಗಿ ಏನು ವರದಿಯನ್ನ ಪ್ರಸಾರ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಗಮನವನ್ನು ಕೂಡ ಸೆಳೆದಿತ್ತು. ಈ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ನ ಸಭೆಯಲ್ಲಿ ಸುಮಾರು 255 ಕೋಟಿ ರೂಪಾಯಿಗಳನ್ನ ಅದಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ದು, ಅದಕ್ಕೆ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದೆ ಬಾಡಿಗೆ ಕಟ್ಟಡದಲ್ಲಿ ಯಾರೆಲ್ಲ ಇದ್ದಾರೆ, ಕಟ್ಟಡಗಳನ್ನ ಬಿಲ್ಡಿಂಗ್ ಗಳನ್ನ ಬಾಡಿಗೆ ತೆಗೆದುಕೊಂಡು ಹಾಸ್ಟೆಲ್ ನಡೆಸ್ತಿದ್ರು, ಅವರೆಲ್ಲರಿಗೂ ಕೂಡ ಹೊಸದಾಗಿ ನೂತನ ಕಟ್ಟಡಗಳನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಸಂಬಂಧಪಟ್ಟಂತೆ ಸರ್ಕಾರ ಈ ಸಂಬಂಧಪಟ್ಟಂತೆ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಒಂದು ರೀತಿ ಶೋಚನೀಯ ಪರಿಸ್ಥಿತಿ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಿಗೆ ಇಲ್ಲದಂತ ಪರಿಸ್ಥಿತಿಯಲ್ಲಿ ಎಷ್ಟೋ ಮಕ್ಕಳಿಗೆ ಸರಿಯಾದಂತ ವ್ಯವಸ್ಥೆ ಇರೋದಿಲ್ಲ, ಹಳ್ಳಿಗಾಡಿನಿಂದ ಬರ್ತಾರೆ, ಅಂತವ್ರಿಗೆ ಅಂತ ನಿನ್ನೆ ಹಾಸ್ಟೆಲ್ಗಳ ವ್ಯವಸ್ಥೆ ಮಾಡಿರ್ತಕ್ಕಂಥ. ಆದ್ರೆ ಅದೇ ಸರಿಯಾಗಿ ಅಂದ್ರೆ ಮೂಲಭೂತ ಸೌಕರ್ಯಗಳು ಇಲ್ಲದಂತ ಪರಿಸ್ಥಿತಿ ಇತ್ತು. ಸೊ ಇದೆಲ್ಲವನ್ನು ಕೂಡ ಮನಗಣಿಸಿದ ಸರ್ಕಾರ ರಿಪಬ್ಲಿಕ್ ಕನ್ನಡದ ವರದಿಗೆ ಈಗ ಏನು ಈ ಕ್ಯಾಬಿನೆಟ್ ನಲ್ಲಿ ಒಂದು ಚರ್ಚೆಗೆ ತಂದು ಇವತ್ತು ಪ್ರಸಾರ ಮಾಡಿರ್ತಕ್ಕಂಥದ್ದು. ಸೊ ಆ ಮೂಲಕ ಇವತ್ತು